ಸುಮಂಗಲೆಯರು ಯಾವತ್ತೂ ಈ ಕೆಲಸಗಳನ್ನ ಮಾಡಬಾರ್ದು. ಸುಮಂಗಲೆಯರು ಬೈತಲೆಯಲ್ಲಿ ಯಾವತ್ತೂ ಕುಂಕುಮ ಇಡದೆ ಇರಬಾರ್ದು. ಸುಮಂಗಲೆಯರು ಎರಡೂ ಕೈಗಳಿಂದ ತಲೆಯನ್ನ ಕೆರ್ಕೋಬಾರ್ದು. ಯಾವುದೇ ಕಾರಣಕ್ಕೂ ಶುಕ್ರವಾರ ಹಾಗೂ ಮಂಗಳವಾರ ಸಾಯಂಕಾಲದ ಸಮಯದಲ್ಲಿ ಕಣ್ಣೀರು ಹಾಕಬಾರ್ದು. ಮನೆಗೆ ಬಂದ ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ತಾಂಬೂಲವನ್ನು ಕೊಟ್ಟೆ ಕಳಿಸ್ಬೇಕು. ಸೂರ್ಯೋದಯಕ್ಕೂ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡಬೇಕು. ಇದನ್ನ ಮನೆಯವರೇ ಮಾಡಬೇಕು. ಇದು ಲಕ್ಷ್ಮಿ ಮನೆಯ ಒಳಗೆ ಬರಲು ಚಿಹ್ನೆ. ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯಬಾರ್ದು ಮತ್ತು ಒಡೆಯೋ ಜಾಗದಲ್ಲಿ ಇರಬಾರ್ದು. ಗರ್ಭಿಣಿ ಸ್ತ್ರೀಯರು ನಿಂಬೆಹಣ್ಣನ್ನು ಕೊಯ್ದು ದೀಪ ಹಚ್ಚಬಾರ್ದು. ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೆ ಸ್ವಲ್ಪ ತುಂಬಿದೆ ಅಂತ ಹೇಳಬೇಕು, ಇಲ್ಲ ಅಂದು ಯಾವತ್ತೂ ಹೇಳಬಾರ್ದು. ದುಃಖ ವಿಚಾರಿಸಲು ಬಂದವರನ್ನ ಆಹ್ವಾನಿಸಬಾರ್ದು. ಅದೇ ರೀತಿ ಅವರು ಹೋಗುವಾಗ ಹೋಗಿ ಬರ್ತೇನೆ ಎಂದು ಹೇಳಬಾರ್ದು. ಈ ನಡುವೆ ದುಃಖ ವಿಚಾರಿಸಲು ಬಂದವರನ್ನ ಬನ್ನಿ ಬನ್ನಿ ಎಂದು ಆಹ್ವಾನಿಸಿ ಸ್ಥಳ ಕೊಟ್ಟು ಕೂರಿಸಿ ಅತಿಥಿ ಮರ್ಯಾದೆಗಳನ್ನ ಮಾಡಿದ್ರೆ ಪರೋಕ್ಷವಾಗಿ ನಾವು ಅಶುಭವನ್ನ ಕೋರಿಕೊಳ್ಳಲು ನಾಂದಿ ಆಗುತ್ತೆ. ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಧರಿಸಬಾರ್ದು. ಸುಮಂಗಲೆಯರು ಕಪ್ಪು ವರ್ಣದ ಬಟ್ಟೆಗಳನ್ನು ಅಂದ್ರೆ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರ್ದು. ಉಪ್ಪು, ಹುಣಸೆಹಣ್ಣು ಇವುಗಳನ್ನು ಯಾರಿಗೂ ಕೊಟ್ಟರೂ ಕೈಗೆ ಕೊಡಬಾರ್ದು. ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅನ್ನ ಇಡಬೇಕು. ಇಲ್ಲ ಅಂತ ಅಂದ್ರೆ ಹಸುವಿಗೆ ಅಥವಾ ಸಾಕು ಪ್ರಾಣಿಗಳಿಗೆ ಊಟ ಕೊಡಬೇಕು. ಒಡೆದ ತೆಂಗಿನಕಾಯಿ ಕೊಡುವಾಗ 3 ಕಣ್ಣು ಇರುವ ಭಾಗವನ್ನು ನೀವು ಇಟ್ಟುಕೊಂಡು ಉಳಿದ ಬೇರೆ ಭಾಗವನ್ನು ಇತರರಿಗೆ ಕೊಡಬೇಕು. ಸುಮಂಗಲೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳೋದು, ಕಾಲು ಅಲುಗಾಡಿಸ್ತಾ ಕೂರುವುದು ಇದನ್ನ ಮಾಡಬಾರ್ದು. ಕಾಲಿನಲ್ಲಿ ನಿಲ್ಲುವುದು ಮಾಡಬಾರ್ದು. ಇದರಿಂದ ದರಿದ್ರ ಉಂಟಾಗುತ್ತೆ. ಹೊಸ ಬಟ್ಟೆಗಳನ್ನು ಧರಿಸೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಅರಿಶಿಣವನ್ನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಚ್ಚಬೇಕು. ಮನೆಯ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆ ತವರಿಗೆ ಕರೆಸಿ ಅರಿಶಿಣ, ಕುಂಕುಮ, ಫಲ, ತಾಂಬೂಲವನ್ನು ಕೊಟ್ಟು ಹರಿಸಿದ್ರೆ ಮನೆತನ ತುಂಬ ಎತ್ತರಕ್ಕೆ ಬೆಳೆಯುತ್ತೆ. ಸುಮಂಗಲಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದೆ ಮಲಗಬಾರ್ದು. ಹೂಗಳನ್ನು ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಅಂತ ಹೇಳಬಾರ್ದು. ಅದಕ್ಕೆ ಬದಲಾಗಿ ನಾಳೆ ತಗೋತೇನೆ ಅಂತ ಹೇಳಬೇಕು. ಯಾವಾಗಲೂ ಬಾಯಲ್ಲಿ ಪೀಡೆ, ದರಿದ್ರ, ಶನಿ, ಕಷ್ಟ ಅನ್ನೋ ಪದಗಳನ್ನು ಉಪಯೋಗಿಸಬಾರ್ದು. ಮನೆಯಲ್ಲಿ ಧೂಳು, ಕಸ, ಜೇಡ್ರ ಬಲೆ ಕೊಟ್ಟೋದು ಶುಭವಲ್ಲ. 10 ದಿನಗಳಿಗೊಮ್ಮೆ ಮಂಗಳವಾರ ಹಾಗೂ ಶುಕ್ರವಾರಗಳನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಸ್ವಚ್ಛ ಮಾಡಬೇಕು. ಶ್ರಾದ್ದ ದಿನದಂದು ಮನೆಯ ಮುಂದೆ ರಂಗೋಲಿ ಹಾಕಬಾರ್ದು. ಒಳ್ಳೆಯ ಕೆಲಸಗಳನ್ನು ಶುಕ್ಲ ಪಕ್ಷದಿಂದ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಮಾಡಬೇಕು. ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ಇರಬಾರ್ದು. ಇದು ಜ್ಯೇಷ್ಠಾದೇವಿ ಸ್ವರೂಪ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲು ವಿಘ್ನವಾಗುತ್ತೆ. ಮಹಿಳೆಯರು ಮುಟ್ಟಾದಾಗ ಹೂಗಳನ್ನು ತಲೆಗೆ ಮುಡಿಬಾರದು. 5 ದಿನಗಳ ನಂತರನೇ ಮುಡಿಬೇಕು.